ರಾಘವರೇ ಮತ್ತು ನೀತವರಿಗೆ ನಿಮ್ಮಿಬ್ಬರಿಗೆ ಈ ಪ್ರಶ್ನೆ. ನನ್ನ ಸ್ನೇಹಿತ ಒಬ್ಬ ವೇಷ ಹಾಕ್ಕೊಂಡು ಸ್ಟೇಜ್ ಮೇಲೆ ಒಂದು ಕಾರ್ಯಕ್ರಮ ಮಾಡ್ತಾನೆ. ಅವನಿಗೆ ನನ್ನ ಸ್ನೇಹಿತ ಬಳಗದವರೇ ರೇಗಿಸ್ತಾರೆ, ನೀನು ಡ್ಯಾಶ್ ಜಾ, ನೀನು ಡ್ಯಾಶ್ ಅಂತ ಹೇಳಿ, ಅದು ಆ ಪದ ಹೇಳಿ. ನೀನು 9, ನೀನು ಕೋಜ, ನೀನು ಹಂಗೆ ಕಾಣಿಸ್ತಾ ಇದ್ದೆ, ನೀನು ಅದೇನೆ ಅಂತ ಕೇಳ್ತಾರೆ. ಆ ಮಾತುಗಳನ್ನ ನಮ್ ಕಿವಿ ಬಿದ್ದಾಗ ಅಥವಾ ಅವ್ನ ಕಿವಿ ಬಿದ್ದಾಗ ಸೂಸೈಡ್ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಾರೆ. ಮಾಡ್ಕೊಳ್ಳಿಲ್ಲ, ಪ್ರಯತ್ನ ಮಾಡ್ತಾರೆ. ಓಕೆನಾ? ಆದರೆ ನೀವು ಇಷ್ಟು ವರ್ಷಗಳ ಕಾಲ ಉಮೇಶ್ರೀ ಅವ್ರನ್ನ ಇನ್ಸ್ಪಿರೇಷನ್ ತಗೊಂಡು ವೇದಿಕೆ ಮೇಲಾಗಿರ್ಬೋದು, ತೆರೆ ಮೇಲಾಗಿರ್ಬೋದು, ಹೋದ ಕಡೆ ಎಲ್ಲ ಆಗಿರ್ಬೋದು ಮಾಡಿದ್ದೀರಾ. ಇಷ್ಟು ಅವಮಾನಗಳಾಯಿತು, ಇಷ್ಟು ವಿಚಾರಗಳನ್ನು ಕೇಳಿದ್ರಿ. ವಿಚಾರಗಳು ಅಂತೂ ತುಂಬ ಕೇಳಿದ್ದೆ. ಫಾರ್ ಎಕ್ಸಾಂಪಲ್ 100 ಕಮೆಂಟ್ಸಲ್ಲಿ 98 ಕಮೆಂಟ್ಸ್ಗಳು ನೆಗೆಟಿವ್ ಕಮೆಂಟ್ಸ್ಗಳು. ಅದೇ ಇವಾಗ ಹೇಳಿದ್ರಲ್ಲ ನೀವು, ಅದೇ 9 ಅದು ಇಜ್ಡ ಚಿಕಂಡಿ ನನ್ನ ಮಗ, ಈ ಥರದ್ದೆಲ್ಲ ಕಮೆಂಟ್ಸ್ಗಳು ಬರ್ತಾ ಇತ್ತು. ಒಂದಿಬ್ಬರು ತುಂಬ ಚೆನ್ನಾಗಿದೆ ಅಭಿನಯ ಅಂತ ಬರ್ತಾ ಇತ್ತು. ಇವಾಗ ನನ್ನ ಯಾರಿಗೂ ತಲೆ ಕೆಡ್ಸ್ಕೊಳ್ದೆ ನನ್ನ ಕೆಲಸನ ಕಂಟಿನ್ಯೂ ಮಾಡಿರೋದಕ್ಕೆ ಅದೇ 100 ಕಮೆಂಟಲ್ಲಿ 99 ಕಮೆಂಟ್ ಒಳ್ಳೆ ಕಮೆಂಟ್ ಬರುತ್ತೆ. ಎಲ್ಲೋ ಒಂದು ಕಡೆ ಏನು ಮಾಡೋಕ್ಕಾಗಲ್ಲ, ಅನ್ನದಲ್ಲೇ ಅಕ್ಕಿ ಇರುತ್ತೆ, ನಾವು ತಿನ್ನೋ ಅನ್ನದಲ್ಲೇ ಎಲ್ಲೋ ಒಂದು ಕಡೆ ಅಕ್ಕಿ ಸಿಗುತ್ತೆ. ಆ ಥರ ಯಾವುದನ್ನು ತೆಗ್ದಾಕ್ಬಿಟ್ಟು ತಿಂತೀವಿ. ಬಟ್ ನಾನು ಹೇಳೋದು, ಈ ಥರ ಸೂಸೈಡ್ ಮಾಡ್ಕೊಳ್ಳೋ ಅಂಥದ್ದೆಲ್ಲ ಅಪರಾಧ ಅಲ್ವೇ ಅಲ್ಲ. ಯಾಕಂದರೆ ಈ ಹಿಂದೆ ಪುಟ್ಟರಾಜು ಗವಾಯಿಗಳವರ ನಾಟಕ ಕಂಪನಿಯಲ್ಲಿ ಈಗಲೂ ಕೂಡ ಹೆಣ್ಣು ಮಕ್ಕಳಿಗೆ ಅವಕಾಶ ಇಲ್ಲ, ಗಂಡು ಮಕ್ಕಳೇ ಹೆಣ್ಣು ಪಾತ್ರ ಮಾಡಬೇಕು. ಈಗಲೂ ಕೂಡ ಟಿಲ್ ಡೇಟ್ ಅದು ಅವಾಗಿಂದ ಮಾಡ್ಕೊಂಡು ಬಂದಿರೋ ಅಂಥ ಪದ್ಧತಿ ಈಗಲೂ ಕೂಡ ಅಲ್ಲಿ ಗಂಡೇ ಹೆಣ್ಣು ಪಾತ್ರವನ್ನು ಮಾಡ್ತಾರೆ. ನೀವು ಇವಾಗ ಹೋಗ್ಬಿಟ್ಟು ನಾಟಕ ನೋಡಿದ್ರಿ ಅಂತ ಅಂದರೆ ನೀವು ಅವ್ರ ಹುಡುಗ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಹೆಣ್ಣುಮಕ್ಕಳು ಒಂದ್ಸಲಿ ನಾಚ್ಕೋಬೇಕು, ಅಷ್ಟು ಅದ್ಭುತವಾದಂಥ ಪಾತ್ರ ಈಗಲೂ ಕೂಡ ಮಾಡ್ತಾರೆ. ಸೊ ಹಿಂಗಿದ್ದಾಗ ಅದನ್ನೆಲ್ಲ ನಾವೊಂದು ಆರ್ಟ್ ಅಂತ ತಗೊಂಡಾಗ ಈ ಥರ ತುಂಬ ಆಗತ್ತೆ. ನಾನು ಇವಾಗ ಆ್ಯಕ್ಟಿಂಗ್ ಅಂತ ಅಷ್ಟೇ ಹೇಳ್ತಾ ಇಲ್ಲ, ಪ್ರತಿಯೊಂದು ಕೆಲಸದಲ್ಲೂ ಇವಾಗ ನಿಮಗೇನೆ ನೀವೆಷ್ಟು ಚೆನ್ನಾಗಿ ನಿಮ್ಮ ಕೆಲಸ ನೀವು ಮಾಡ್ತೀರಾ, ನಿಮಗೊಂದು 10 ಜನ ಒಳ್ಳೆ ಮಾತಾಡ್ತಾರೆ ಅಂತವ್ರು ಒಂದು 5 ಜನ ಏನೋ ಸುಮ್ಮನೆ ನೀನು ಚೆನ್ನಾಗಿ ಹೋಗ್ತೇನೆ, ನೀನು ಕಾಲು ಎಳಿಬೇಕು, ಅವನನ್ನು ಡಿಮೋಟಿವೇಟ್ ಮಾಡ್ಬೇಕಂತನಾದರೂ ಹೇಳ್ತಾರೆ. ಸೊ ಅವಾಗ ನಾವೇನು ಅನ್ಕೋಬೇಕು ಅಂತ ಇದ್ದರೆ, ಓಕೆ ನಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡ್ತಿದಾರ, ಇವರು ಒಳ್ಳೇದು ಮಾತಾಡ್ತಿದಾರ, ಅವನು ಆ ಥರ ಈ ಥರ ಎಲ್ಲ ಬಿಟ್ಟಾಕ್ಬಿಟ್ಟು ನಮ್ಮ ಬಗ್ಗೆ ಮಾತಾಡ್ತಿದಾರಾ ಅನ್ನೋದು ಒಂದು ತಲೆಯಲ್ಲಿ ಹಿಡ್ಕೊಂಡ್ಬಿಟ್ಟು ನಮ್ಮ ಜಾಗ, ನಮ್ಮ ಕೆಲಸ, ನಮ್ಮ ಬಗ್ಗೆ ಒಟ್ಟು ಮಾತಾಡ್ತಿದಾರಲ್ವಾ ಅಂದರೆ ನಾನೇನೋ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಓಕೆ, ನನ್ನ ಕೆಲಸ ನಾನು ಮಾಡೋಣ ಅಂತ ಹೇಳ್ಬಿಟ್ಟು ಕೆಲಸ ಮಾಡಿಕೊಂಡ್ರೆ ಪಾಸಿಟಿವ್. ನಿಮಗೆ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಬರೀ ಅವನು ವೇಷ ಹಾಕಿದ್ಕೇನೆ ಆ ದಾರಿ ತಲುಪಲ್ಲ. ಬಟ್ ನಿಮ್ಮ ಜೀವನ ಇದೇ, ನಂದು ನಾನೇನೋ ಮಾಡ್ತೀನಿ ಅಂತ ಹೊರಟಿದ್ದೀನಿ. ಬಟ್ ನಂದೇನಂದರೆ ಲೈಕ್ ನಾನು ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ನನ್ನ ಮನಸ್ಸಿಗೆ ನಾನು ಕರೆಕ್ಟಾಗಿದ್ದೀನಿ, ನಾನು ಒಳ್ಳೆ ದಾರಿ ತುಳಿತಾ ಇದ್ದೀನಿ ಅಂದಮೇಲೆ ಸೊ ಯಾಕೆ ನಾವು ಕಿವಿ ಕೊಡಬೇಕು? ಸೊ ಈ ಕಡೆಯಿಂದ ಕೇಳಬೇಕು, ಈ ಕಡೆಯಿಂದ ಬಿಡಬೇಕು. ಬಟ್ ಇನಿಷಿಯಲಿ ನನಗೆ ತುಂಬ ಹರ್ಟ್ ಆಗ್ತಿತ್ತು. ಅಂದರೆ ಲೈಕ್ ಹೇಗೆ ನನ್ನ ಫ್ಯಾಮಿಲಿಗೆ ಎಕ್ಸ್ಪ್ರೆಸ್ ಮಾಡೋದು, ಯಾಕಂದರೆ ಅಕ್ಕಪಕ್ಕ ಜನನೇ ಅದು ಇದು ಅಂತ ಹೇಳ್ತಿದ್ದಾರೆ. ನನಗೆ ಅದನ್ನು ಕೇಳಿದರೆ ಮೈ ಉರಿಯುತ್ತೆ ಆ್ಯಕ್ಚುಲಿ ಒಂದೊಂದು ಸತಿ. ಅಂದರೆ ಯಾರೇ ಹೇಳಿದರೆ, ಯಾಕಂದ್ರೆ ನಾವು ಹೆಣ್ಣಾಗಿ ನಾವು ಫೀಲ್ ಮಾಡ್ತಿರ್ತೀವಿ. ಸೊ ಇವ್ರು ಯಾಕೆ ಕೆಟ್ಟದಾಗಿ, ಅಂದರೆ ಒಳ್ಳೆ ರೀತಿಯಿಂದ ಕರೆದ್ರೆ ಓಕೆ, ಬಟ್ ಕೆಟ್ಟದಾಗಿ ಮೈಂಡಲ್ಲಿ ಇಟ್ಕೊಂಡು ಆ ಒಂದು ಹೇಳಿದಾಗ ತುಂಬ ಬೇಜಾರಾಗುತ್ತೆ. ಬಟ್ ಬರ್ತಾ 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 ಎಂಡ್ ಆಫ್ ದಿ ಡೇ ನನಗೆ ದೇವರೇ ಈ ಥರ ಸೃಷ್ಟಿ ಮಾಡಿರೋದು. ಒಂದು ಗಂಡಿನಂಶ ಒಂದು ಹೆಣ್ಣಿನಂಶ ಎರಡೂ ಇರುವಂಥ ಅರ್ಧನಾರೀಶ್ವರಿಯ ಒಂದು ದೈವ ಇದರಲ್ಲೇ ಇದೆ. ಮತ್ತು ಮಹಾಭಾರತ ನೋಡಿದ್ರು ಅಲ್ಲೂ ತಲೆತನಾಂತರದಿಂದನೂ ಬಂದಿದೆ. ಸೊ ಆ ಥರ ಇದ್ದಾಗ ನಾನು ಯಾಕೆ ಜನರ ಕಿವಿ ಕೊಡಬೇಕು? ಸೊ ಆ ಒಂದು ಮೈಂಡ್ಸೆಟ್ಟಿಂದ ನಾನು ಇಲ್ಲಿವರೆಗೂ ನನ್ನ ಜರ್ನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಇವಾಗ ಒಂದು ಒಳ್ಳೆಯ ಜೀವನ ನಡೆಸ್ತಾ ಇದ್ದೀನಿ, ಹಾಗೆ ಜನನೂ ಇಷ್ಟಪಡ್ತಾ ಇದ್ದಾರೆ. ಸೊ ರಾಘು ಹೇಳ್ದಾಗೆ ಪಂಚಾಕ್ಷರಿ ಗವಾಯಿಗಳ ಮಠದಲ್ಲಿ ನಾನು ಗದಗ್ನೋಳಾಗಿರೋದ್ರಿಂದ ಸೊ ಅಲ್ಲಿ ಹೆಣ್ಣಿನ ಪಾತ್ರ ಮಾಡೋದು ಹುಡುಗರೇ. ಬಟ್ ಯಾಕೆ ರಾಘುದು ಅಷ್ಟು ಹೈಲೈಟ್ ಆಗುತ್ತಂದರೆ ಆ ಟ್ಯೂನಿಂಗ್ ಇದೆಯಲ್ಲ, ಅವ್ರು ಮಾಡೋವಂಥ ಒಂದು ಕ್ಯಾರೆಕ್ಟರ್, ಯಾವುದೇ ಒಂದು ಕ್ಯಾರೆಕ್ಟರ್ ಕೊಟ್ರು ಅವರು ತುಂಬ ನೀಟಾಗಿ ಹೆಣಿತಾರೆ, ಟ್ಯೂನಿಂಗ್ ಮಾಡಿಕೊಂಡು ಅವರು ಪಾತ್ರನ ಪ್ರೊಜೆಕ್ಟ್ ಮಾಡೋದು. ಸೊ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಅವ್ರನ್ನ ಮೇಕಪ್ ಮಾಡಬೇಕಾದ್ರೆ ಒಂದು ಕಾಡಿಗೆ ಒಂದು ಸ್ವಲ್ಪ ಇಲ್ಲಿ ಹೋಗಿದ್ರು ಅವರು ಕೆಳಗಡೆ ಇಳಿಯಲ್ಲ, ಆ್ಯಕ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ಅವರು A to Z ಅವ್ರು ಕರೆಕ್ಟಾಗಿ ಕಾಣಿಸಿದ್ರೆ ಅವ್ರು ಹೊರಗಡೆ ಹೋಗೋದು. ಸರ್ ಸಿಂಪಲ್ ಸರ್, ಇವಾಗ ನಾನು ನಿಮ್ಮ ಮಾತಿನ ಅಡ್ಡ ಬಂದಿದ್ದಕ್ಕೆ ಸಿಂಪಲ್ ಅವ್ರು ಹೇಳಿದ್ರೆ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮಪ್ಪ ನನಗೆ ಹೇಳೋದು, ನೀನು ಮಾಡೋ ಕೆಲಸ 100% ನೀನು ಮಾಡೋ, ಹುಡುಗಿ ಪಾತ್ರ ಮಾಡ್ತೀಯಾ, ಹುಡುಗನ ಥರ ಮಾತಾಡ್ತೀಯ, ಅದೇನು ಚೆನ್ನಾಗಿದೆ?
ಹುಡುಗಿ ಪಾತ್ರ ಮಾಡ್ತಿದ್ಯಾ ಅಂತ ನೀನು ಅಪ್ಪ ಹುಡುಗಿ ಪಾತ್ರ ಮಾಡ್ತಿದ್ಯಾ, ಹುಡುಗಿ ತರ ಮಾತಾಡ್ಬೇಕು. ಹುಡುಗನ್ ಪಾತ್ರ ಮಾತಾಡ್ತಿದ್ಯಾ ಅಂತ ಹುಡುಗನ್ ತರ ಮಾತಾಡು. ಹುಡುಗಿ ಪಾತ್ರ ಹುಡುಗಿ ತರ ಆಕ್ಟ್ ಮಾಡ್ತಿದ್ಯಾ, ನೀನ್ ಹುಡುಗನ್ ತರನೇ ಮಾತಾಡ್ತಿದ್ಯಾ ಅಂತ 100% ಎಲ್ಲಿದೆ ಕೆಲಸ. ಅಲ್ಲಿಂದ ನಾನು ಅವ್ರು ಹೇಳಿದ್ರು ಗೊತ್ತಾ, ಒಂದು ಚಿಕ್ಕ ಡೀಟೇಲ್ನು ಅದರಿಂದ ಅಬ್ಸರ್ವ್ ಮಾಡಿ. ಅವರಲ್ಲಿ ಆ ಒಂದು ಕಲಾವಿದೆ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಆ ಒಂದು ಕಲಾವಿದನಾಗಿ ಅವನ ಕರ್ತವ್ಯ ಅದು, ಆ ಕರ್ತವ್ಯ ಮಾಡ್ತಾ ಇದ್ದಾನೆ ಅಷ್ಟೇ ಬಿಟ್ರೆ. ಸೊ ನಾನು ಆಸ್ ಎ ಬೀಯಿಂಗ್ ಅ ಟ್ರಾನ್ಸ್ಜೆಂಡರ್, ಸೊ ಯಾರು ಹೆಂಗೆ ಅಂತ ಗೊತ್ತಾಗ್ಬಿಡುತ್ತೆ ನನಗೆ. ಎರಡೂ ಶಕ್ತಿ ನಿಮ್ಮಲ್ಲಿ ಇರುತ್ತೆ, ಯಾರ ಮೈಂಡ್ ಸೆಟ್ ಹೇಗಿದೆ ಅಂತ. ಸ್ವಲ್ಪ ದಿನ ಬಿಟ್ರೆ ನೀವು ಜ್ಯೋತಿಷ್ಯ ಸ್ಟಾರ್ಟ್ ಮಾಡ್ಬಿಡ್ಬೋದು. ಈಗ ಟ್ರಾನ್ಸ್ಜೆಂಡರ್ ಯಾರಲ್ಲಿ ಯಾವ ಗುಣಗಳು, ಅದೇ ಹೇಳೋದು, ಯು ಕ್ಯಾನ್ ಈಸಿಲಿ ಸೆನ್ಸ್ ಅಂತ ಸೆನ್ಸ್ ಮಾಡ್ತೀನಿ. ಸೊ ಶಿಖಂಡಿಯಲ್ಲಿ ಜೋಗತಿಗಳು ಲೋಕಕಾರಣಕ್ಕೋಸ್ಕರ ಜೋರ ಆಡಿದ್ರೆ ಹೆಂಗಿರುತ್ತೆ ಅನ್ನೋದು ಸಿನಿಮಾ ಜನರು ನೋಡಿದಾಗ ಗೊತ್ತಾಗುತ್ತೆ. ನೋಡಿದ್ರೆ ಬರ್ಬೇಕು ಸಿನಿಮಾ ನೋಡಿದಾಗ ಯಾವ ಸಾಂಗ್ ರಿಲೀಸ್ ಮಾಡಿದೆ, ಆ ಸಾಂಗ್ ಯಾವ್ದಕ್ಕೋಸ್ಕರ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೊ ನಾನೊಂದು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಸೊ ಇವರು ಬರೀ ಕಲಾವಿದನಾಗ ಅಷ್ಟೇ ಒಂದು ಕಾರ್ಯನಿರ್ವಹಿಸಿದ ಹೊರತಾಗಿ ಸೊ ಯಾವುದು ಅವರು ನಿಜವಾಗ್ಲೂ ಟ್ರಾನ್ಸ್ಜೆಂಡರ್ ಅಂತ ನಾನು ಅನ್ಕೊಂಡಿದ್ದೆ ಆ್ಯಕ್ಚುಲಿ. ಬಟ್ ಹತ್ತಿರದಿಂದ ಅವ್ರು ಡೈಲಿ ಬೇಸಲ್ಲಿ ನಾವು ಮಾತಾಡೋದು ನೋಡಿದಾಗ ಅದೇ ಬೇರೆ. ಅಂದರೆ ಒಂದು ಪಾತ್ರ ಅಂತ ಬಂದಾಗ ಅವರು ಬೇರೆ ರೀತಿನೇ ಇರ್ತಾರೆ, ಅವ್ರ ಹಾವಭಾವ ಚೇಂಜ್ ಆಗಿಬಿಡುತ್ತೆ ಆಟೋಮೆಟಿಕ್ಕು. ಆ ಪಾತ್ರ ಮೇಕಪ್ ತೆಗೆದ್ಮೇಲೆ ಸೊ ರಾಘವೇಂದ್ರನೇ ಅವರು. ಸೊ ಅದನ್ನ ಕ್ಲಾರಿಫೈ ಮಾಡ್ಬೋದು. ಯಾಕಂದ್ರೆ ಬೀಯಿಂಗ್ ಅ ಟ್ರಾನ್ಸ್ಜೆಂಡರ್, ಸೊ ರಾಘನ್ನ ಇನ್ಮೇಲಿಂದ ಕಲಾವಿದನಾಗಿ ನೋಡಿ ಹೊರತಾಗಿ ಸೊ ಅವ್ರ ಬಟ್ಟೆ ಹಾಕೋದ್ರಿಂದ ಹಿಂಗ ಆಗ್ಬಿಡ್ತಾರೆ, ಹಿಂಗೆ ಆಗ್ಬೋದೇನೋ ಅವ್ರು ಒಂದು ಹೇಳಿದ್ರು. ಅವರು ಇವಾಗ ನೀವು 9 ಅಂತ ಕರೆದ್ರೆ ಏನ್ ಫೀಲ್ ಆಗತ್ತೆ ಅಂತ, ಸ್ಟಾರ್ಟಿಂಗ್ 9 ಅಂತ ಈ ತರದವ್ರಿಗೆ 9 ಅಂತ ಕರೀತಾರೆ, ನನಗೇನೆ ಕರೀತಾರೆ ಅಂತ ಅನಿಸ್ತು. ನಾನು ಇವಾಗ ಯಾರಾದ್ರೂ ನನಗೆ 9 ಅಂತ ಕಮೆಂಟ್ ಮಾಡಿದ್ರೆ ನಾನು ಏನ್ ಅನ್ಕೊಳ್ತೀನಿ ಅಂತ ಅಂದ್ರೆ, 9 ನವ ದುರ್ಗೆಯರು, 9 ಶಕ್ತಿಗಳು. ಓ, ನನ್ನಲ್ಲಿ ನವದುರ್ಗೆ 9 ಶಕ್ತಿಗಳು ಇದೆ ಅನ್ಸತ್ತೆ, ಅದಕ್ಕೆ ಇವ್ರು ನನಗೆ 9 ಅಂತ ಕರೀತಾ ಇದ್ದಾರೆ. ಸೊ ಸಿಂಪಲ್. ನಮಗೆ ಏನೇ ನೆಗೆಟಿವ್ ಬಂದ್ರು ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋ ಟ್ಯಾಲೆಂಟ್ ನಮ್ಮ ಹತ್ರನೇ ಇರುತ್ತೆ. ಎಲ್ಲ ಒಂದು ಹೆಣ್ಣಿನಲ್ಲಿ ಒಂದು ಗಂಡಿನಂಶ ಇರುತ್ತೆ, ಹೆಣ್ಣಲ್ಲಿ ಒಂದು ಗಂಡಲ್ಲಿ ಹೆಣ್ಣಿನ ಒಂದು ಭಾವನೆಗಳು ಇದ್ದೇ ಇರುತ್ತೆ. ಎಷ್ಟೊಂದ್ ಜನ ನೀನ್ ಗಂಡಸಾಗೆ ಇರು, ಗಂಡ ತರನೇ ಮಾತಾಡು ಅಂತ ಹೇಳ್ತಾರ ಹೊರತಾಗಿ ಎಂಡ್ ಆಫ್ ದಿ ಡೇ ಗಂಡ್ಮಕ್ಳಿಗೂ ಫೀಲಿಂಗ್ಸ್ ಇರುತ್ತೆ, ಗಂಡ್ಮಕ್ಳು ಒಂದು ತೊಳ್ಳಾಟದಲ್ಲಿ ಇರ್ತಾರೆ. ಸೊ ಹೇಳಲ್ಲ ಅವ್ರಷ್ಟೇ, ಎಲ್ಲಿ ಹೇಳಿದ್ರೆ ನಾನು ಡೌನ್ ಆಗ್ಬಿಡ್ತೀನಿ ಅನ್ನೋ ಒಂದು ಭಾವನೆ ಇರುತ್ತೆ ಹೊರತಾಗಿ. ಸೊ ಎಲ್ಲ ಹೆಣ್ಣು ಅಂದಮೇಲೆ ಎಲ್ಲ ಅಂಶಗಳು ಇದ್ದೇ ಇರುತ್ತೆ. ಸೊ ಅದು ಎಕ್ಸ್ಪೋಸ್ ಆಗೋದು ಒಬ್ಬೊಬ್ರು ಮೇ ಬಿ ಆರ್ಟ್ ಮುಖಾಂತರ ತೋರಿಸ್ತಾರೆ ಹೊರತಾಗಿ ಅವ್ರು ಅದೇ ಆಗಲ್ಲ ಆಕ್ಚುಲಿ. ಸೊ ನಾವು ಇದೀವಿ, ಅದಕ್ಕೆ ಮುಂದೆ ಬಂದು ಮಾತಾಡ್ತಾ ಇದೀವಿ. ಅಂಡ್ ಶಿ ಇಸ್ ಟ್ರೂಲಿ ಇನ್ಸ್ಪಿರೇಷನ್ ಇನ್ನೊಬ್ಬರಿಗೆ. ಎಷ್ಟು ಸ್ಟೋರಿಗಳು ಹೇಳಿದ್ದಾರೆ ಅಂತಂದ್ರೆ ಈ ಸಿನಿಮಾದಲ್ಲಿ ಇದ್ದಾಗ, ನೀತು ಅವರು ಒಂದೊಂದು ಕತೆ ಹೇಳ್ಬೇಕಾದ್ರೆ ನಮಗೆ ಹಿಂಗ ನೀತು ಅವರೇ ಈ ಥರ ನಾವೆಲ್ಲರೂ ಕೇಳಿದ್ದೀವಿ, ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡ್ಬಿಟ್ಟು ಹಿಂಗ. ಬಟ್ ಇವ್ರ ಜೊತೆಗೆ ನಾವು ಕೆಲಸ ಮಾಡಿದ್ದ ನಮ್ಗೆ ಇದೇ ಒಂದು ಅದೃಷ್ಟ ಅಂತ. ಯಾಕಂದ್ರೆ ಅವ್ರದ್ದು ತುಂಬಾ ಇನ್ಸ್ಪಿರೇಷನ್ ಆಯ್ತು ನನಗಂತೂ. ಸೂಪರ್, ಥ್ಯಾಂಕ್ ಯು. ಅವ್ರದ್ದು ಲೈಫ್ ಸ್ಟೈಲ್ನ ಕೂಡ ಅವ್ರು ಶೇರ್ ಮಾಡ್ಕೊಂಡ್ರು ನೀತು ಅವರು. ಹೇಗೆ ಟ್ರಾನ್ಸ್ಫಾರ್ಮೇಷನ್ ಆಗಲಿ ಅಥವಾ ಜನ ಅವ್ರನ್ನ ಹೇಗೆ ನೋಡ್ತಾ ಇದ್ರು. ಆ್ಯಂಡ್ ಮುಂದೆ ಅದೇ ಹೇಳ್ದಂಗೆ ಈ ಥರ ಕಮೆಂಟ್ಸ್ಗಳಾಗಲಿ, ಸೋಷಿಯಲ್ ಮೀಡಿಯಾ ಬಿಟ್ಟು ಇವಾಗ ಡೈಲಿ ಯಾರೋ ಒಬ್ರು ಫೇಸ್ ಮೇಲೆ ಏನಾದ್ರು ಹೇಳಿದಾಗ ತುಂಬ ನೋವಾಗುತ್ತೆ ಯಾರಿಗೇ ಆಗಲಿ. ಸೊ ಅದೊಂದು ಸ್ಟ್ರಾಂಗ್ ಮೆಂಟಾಲಿಟಿ ಇರಲೇಬೇಕು. ಆ್ಯಂಡ್ ಅವ್ರವ್ರ ಸ್ಟೋರೀಸೆಲ್ಲ ಹೇಳಬೇಕಾದ್ರೆ ಈ ಥರ ಒಂದು ಪ್ರೋಸೆಸ್ ಆಗಬೇಕಾದ್ರೆ ತುಂಬ ಕಷ್ಟ ಇದೆ. ಆ್ಯಂಡ್ ಎಸ್ಪೆಷಲಿ ಅವರು ಮೆಡಿಸಿನ್ಸ್ ಆಗಲಿ, ಹಾರ್ಮೋನ್ಸ್ ಚೇಂಜಸ್ ಆಗಲಿ, ಇಷ್ಟೊಂದು ಡೀಟೇಲಿಂಗ್ ಆಗಿ, ಯಾಕಂದರೆ ಪ್ರೋಸೆಸ್ ಇರೋದೇ ಆ ಥರ. ಅವ್ರು ನಮಗೆ ಏನು ನಾವು ಜೊತೆಗಿದ್ದಾಗ ಶಿ ಯೂಸ್ ಟು ಟೇಕ್ ಟ್ಯಾಬ್ಲೆಟ್ಸ್ ಅನ್ನೋರು ತಗೊಂಡಾಗ ನಾನು ಯಾಕೆ ನೀತು ಹಿಂಗೆ ಡೈಲಿ ತೊಗೊಳ್ತಿರಲ್ಲ, ಇಲ್ಲ ದೇರ್ ಆರ್ ಸರ್ಟನ್ ಥಿಂಗ್ಸ್ ಟು ಫಾಲೋ. ನನಗೆ ಅನ್ಸೋ ಹೌದು ತುಂಬ ಕಷ್ಟ ಇದೆ ಅದು. ಯಾರೋ ಎಲ್ಲೋ ನಿಂತ್ಕೊಂಡು ಒಂದು ಕಮೆಂಟ್ ಮಾಡಿ ಯಾರೋ ಒಂದು ಕೈ ತೋರಿಸಿ ಮಾತಾಡಿದಷ್ಟು ಈಸಿ ಇಲ್ಲ. ದ ಟ್ರಾನ್ಸ್ಫಾರ್ಮೇಷನ್ ಇಸ್ ವೆರಿ ಡಿಫಿಕಲ್ಟ್. ಆಮೇಲೆ ಸಾರಿ, ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಇವಾಗ ನಾವು ಟ್ರಾನ್ಸ್ಜೆಂಡರ್ ಅಲ್ಲ, ನಮಗೆ ಬೇಕಾದ್ರೆ ನೀವು ಅಂತೀರಾ ಅನ್ನಿ, ಯಾಕಂದ್ರೆ ನಮ್ಗೆ ಅದು ನಾವದಲ್ಲ, ನಮಗೆ ಅದು ಹರ್ಟ್ ಆಗಲ್ಲ. ದಯವಿಟ್ಟು ಅನ್ನಕ್ಕೆ ಹೋಗಬೇಡಿ, ಯಾರು ಇರ್ತಾರೋ ಅವ್ರಿಗೆ ಆ ಮಾತನ್ನ ಅನ್ನಕ್ಕೆ ಹೋಗಬೇಡಿ. ಈ ಥರ ನೀವೇನು ಹೇಳಿದ್ರಿ ಆ ಪದಗಳನ್ನು ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಾನು ಅವ್ರದ್ದು ಎಕ್ಸ್ಪೀರಿಯನ್ಸ್ ನಾನು ಕೇಳಿದ್ದೀನಿ. ಒಂದೊಂದು ವಾಯ್ಸ್ ಮಾಡ್ಯುಲೇಷನ್ಗೆ ಅವ್ರು ಪಟ್ಟಿರೋವಂಥ ಕಷ್ಟಗಳನ್ನು ಕೇಳಿದಾಗ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನಾನು ನನ್ನ ತಾಯಿ ಹತ್ರ ಹಂಚ್ಕೊಂಡೆ, ಮಮ್ಮಿ ಬೇರೆ ಯಾರ ಹತ್ರ ನನ್ನ ಅವ್ರು ಅವತ್ತಿನ ದಿನನೇ ಹೇಳಿದೆ ನಾನು, ಮಮ್ಮಿ ಹಿಂಗಂತೆ. ಓ ಮೈ ಗಾಡ್, ನಾನು ಅದೇ ಹೇಳೋದು. ಯಾಕಂದರೆ ಅವ್ರ ಹಿಂದಿನ ಕಷ್ಟನೇ ತುಂಬ ಇರುತ್ತೆ.
ಪ್ಲೀಸ್ ದಯವಿಟ್ಟು ಯಾರು ಏನು ಹೇಳಕ್ ಹೋಗ್ಬೇಡಿ. ಮೊದಲೆಲ್ಲ ಅದು ಫೀಲ್ ಆಗ್ತಿತ್ತು, ಇವಾಗ ಏನಿಲ್ಲ. ನಾನಾಗಿ ಕೆಳಂಗೆ ಇಲ್ಲ, ಈಗ ಜನ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವ್ರ ಧೈರ್ಯದಿಂದ ಬದುಕ್ತಾರೆ. ಅವ್ರ ದಯಿಂದ ಇದ್ದಾರೆ, ಬಟ್ ನಾನು ಅವ್ರಿಗೋಸ್ಕರ ಹೇಳ್ತಾ ಇಲ್ಲ, ಅವ್ರ ತರ ಇನ್ನೊಂದು ಜನ ಇರ್ತಾರಲ್ವಾ. ಒಬ್ಳೆ ಅಲ್ಲ, ಇಲ್ಲಿ ಚಾಂದಿನಿ ಅವ್ರ ಸ್ಟೋರಿನೂ ನಾವು ಕೇಳಿದೀವಿ. ಯಾಕಂದ್ರೆ ಸೆಟ್ ಅಲ್ಲಿ ಅವ್ರು ಹೇಳ್ಬೇಕಾದ್ರೆ ನಿಜವಾಗ್ಲೂ ಮೈ ಜುಮ್ ಅಂತಿತ್ತು. ಇವರಿಗೆ ಆಕ್ಚುಲಿ ನನಗೆ ಆಕ್ಚುಲಿ ನಮ್ಮ ಕಮ್ಯುನಿಟಿಲೇ ಎಷ್ಟೊಂದು ಜನ ಇದ್ದಾರೆ. ತುಂಬಾ ಕೆಲವರು ಅದನ್ನೆಲ್ಲ ಮೆಟ್ಟಿ ನಿಂತು ಓಕೆ ನಾವು ಒಂದು ವ್ಯಕ್ತಿಯಾಗಿ ಬದುಕಬೇಕು ಅನ್ನೋರಲ್ಲೂ ಚಾಂದಿನಿಯವರು ಒಬ್ರು. ಅವರು ಬಳ್ಳಾರಿಯಲ್ಲಿ ಅಷ್ಟು ಅವರು ಸ್ಟ್ರಾಂಗ್ ಮೈಂಡ್ ಸೆಟ್ ಇಟ್ಕೊಂಡು ಸೊ ಎಲ್ಲ ಕಮ್ಯುನಿಟಿಗೆ ಅವರು ಒಂದು ದೊಡ್ಡ ವ್ಯಕ್ತಿಯಾಗಿ ಅಂದರೆ ಒಂದು ರೋಲ್ ಮಾಡೆಲ್ ಆಗಿ ಜೀವನ ಮಾಡ್ತಿದ್ದಾರೆ. ಸೊ ಹಾಗೆ ಎಷ್ಟೊಂದು ಜನ ಈಗ ಎಲ್ಲ ಕ್ಷೇತ್ರಗಳಲ್ಲೂ ನಾವು ನೋಡ್ಬೋದು. ಮುಂದಿನ ದಿನಗಳಲ್ಲಿ ಈಗ ಮೈಂಡ್ ಸೆಟ್ಟು ಚೇಂಜ್ ಆಗ್ತಿದೆ. ಸೊ ಈ ಥರ ಮೂವಿಗಳು ಬಂದಾಗ ಜನರಿಗೊಂದು ನಾಲೆಜ್ ಬರುತ್ತೆ. ಸೊ ಆ ಜೋಗತಿ ಅನ್ನೋ ಒಂದು ಪಂಗಡ ಹೆಂಗಿರುತ್ತೆ, ಅವ್ರದ್ದು ಹೆಂಗೆ ಜನಪದ ಅಂದರೆ ಚೌಡಿಕೆ ಆಡೋದಾಯಿತು, ಹೇಳೋದಾಯಿತು. ಸೊ ಏನು ಹೇಳಿದ್ರು ನಿಜ ಆಗುತ್ತೆ. ಯಾಕಂದರೆ ಅವರು ಮುತ್ತು ಕಟ್ಟಬೇಕಾದ್ರೆ ಜಪ ಮಾಡ್ತಾರೆ, ರೇಣುಕಾದೇವಿದು ಜಪ ಮಾಡಿದಾಗ ಅದೊಂದು ಸಾಧನ ಆಗುತ್ತೆ. ಸೊ ಯಾವುದೋ ಒಂದು ಸಾಧನ ಇದ್ದಾಗ ಸೊ ನಾವು ಸ್ವಚ್ಛ ಮನಸ್ಸಿಂದ ಇದಾಗುತ್ತೆ, ಆಗಲೇಬೇಕು ಅಂತ ನಾವು ಬೇಡ್ಕೊಂಡಾಗ ಖಂಡಿತ ಆಗುತ್ತೆ ಅದು. ಸೊ ಯಾವುದೇ ಒಂದು ವ್ಯಕ್ತಿ ಸ್ವಚ್ಛ ಮನಸ್ಸಿಂದ ಕೇಳಿದಾಗ ಅದು ಕಾರ್ಯರೂಪಕ್ಕೆ ಬರುತ್ತೆ. ಸೊ ಹಾಗೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಂದು ಒಳ್ಳೆ ಜೀವನ ನಡೆಸಬೇಕು ಅನ್ನೋದು ನನ್ನ ಒಂದು, ಅಂದರೆ ಹ್ಯೂಮನ್ ಬೀಯಿಂಗ್ ಆಗಿ ಫಸ್ಟ್ ಮನುಷ್ಯತ್ವ ಇಟ್ಕೊಂಡು ಜೀವನ ಮಾಡಿರಿ. ಸೊ ಎಲ್ಲ ಚೆನ್ನಾಗೇ ಆಗುತ್ತೆ. ಸೊ ಮನುಷ್ಯತ್ವ ಇಲ್ಲ ಅಂದರೆ ಹೊರಗಡೆ ಬರ್ತಾರೆ, ಬೇರೆ ರೂಟ್ಗಳು ಹೋಗುತ್ತೆ. ಸೊ ಹಾಗಾಗಿ ಚೆನ್ನಾಗಿರಲಿ ಅಂತ.